ನಡಿ 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 ಬಾ ಅಲ್ಲಿ ಅಲ್ಲ ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಶ್ರೀಯಾದ್ಯ ಕನ್ನಡ ವ್ಲಾಗ್ಸ್ ಫ್ರಮ್ USA. ಹೇಗಿದ್ದೀರಾ ಎಲ್ಲರೂ? ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹಾಗೆ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನೆಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಸೊ ನಾವು ಯಾವುದೇ ವಿಡಿಯೋ ಹಾಕಿದ್ರೂ ನೋಟಿಫಿಕೇಶನ್ ಬರುತ್ತೆ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಲಾಸ್ಟ್ ವ್ಲಾಗಲ್ಲಿ ನಿಮ್ಮ ಹತ್ರ ನಾನು ಶೇರ್ ಮಾಡಿದ್ದೆ, ಪ್ಲಾಂಟ್ಸ್ ಸ್ವಲ್ಪ ತೊಗೊಂಡು ಬಂದಿದ್ದೆ ನಾನು, ಇಂಡೋರ್ ಮತ್ತು ಔಟ್ಡೋರ್ ಪ್ಲಾಂಟ್ಸ್ ಅಂತ. ಸೊ ಆ ಪ್ಲಾಂಟ್ಸ್ಗೆ ಪಾಟ್ಸ್ನ ತೊಗೊಂಡು ಬರಬೇಕಾಗಿತ್ತು, ಹಾಗೆ ರೀಪಾಟ್ ಮಾಡಬೇಕಾಗಿತ್ತು. ಹಾಗಾಗಿ ವಾಲ್ಮಾರ್ಟ್ ಹೊರಟಿದ್ವಿ. ಅಷ್ಟರಲ್ಲಿ ಸ್ಕೂಲ್ ಹತ್ರ ಕೆಲಸ ಇತ್ತು. ಯಾಕಂತ ಅಂದರೆ ಕಾರ್ ರೈಡರಿಂದ ಆದ್ಯನ್ನ ಬಸ್ ರೈಡರ್ಗೆ ಹಾಕಬೇಕಾಗಿತ್ತು. ಹಾಗಾಗಿ ಸ್ಕೂಲ್ ಹತ್ರ ಹೋಗಿದ್ವಿ. ನಾನು ಫಸ್ಟ್ ಕಾರ್ ರೈಡರ್ ಇದ್ದೆ, ಇವಾಗ ಬೇಬಿ ಪ್ಯಾಂಡಾ ಬಸ್ ರೈಡರ್ಗೆ ಸೇಲ್ಸ್ ಆಗಿ ನಾಳೆಯಿಂದ ಆದ್ಯ ಬಸ್ ರೈಡರ್. ನನ್ನ ಜೊತೆ ಫೋರ್ ಫ್ರೆಂಡ್ಸ್ ಬರ್ತಾರೆ. ನನ್ನ ಕಾರ್ ಸುತ್ತೆ ಅದೇ. ನಿಂಗೆ ಕಾರ್ ರೈಡರ್ ಇಷ್ಟನಾ ಇಲ್ಲ ಬಸ್ ರೈಡರ್ ಇಷ್ಟನಾ? ಕಾರ್ ರೈಡರ್ ಯಾವ್ದು ಒಂದಲ್ಲಿ ಯಾವ್ದು ಜಾಸ್ತಿ? ಬಸ್ ರೈಡರ್. ಯಾಕಂತೆ ಈಸಿ ಆಗುತ್ತೆ ನಿಂಗೆ ಹೌದು, ನಂಗೆ ತುಂಬ ಈಸಿ ಆಗುತ್ತೆ, ಒಂದು ಸ್ವಲ್ಪ ಈಸಿ ಆಗುತ್ತೆ. ಆಮೇಲೆ ನಿನ್ನ ಕ್ಲಾಸ್ ರೂಮ್ ಹೋಮ್ ರೂಮ್ ಟೀಚರು ಇರ್ತಾರೆ. Miss Baker. Miss Baker is your homeroom teacher. What? Miss Baker and Miss Duty. Okay, bye. Mommy, akka, Miss Jodi. Say bye. Miss Baker friend. Bye. ಆದ್ಯ ಸ್ಕೂಲ್ 3 o'clock ಮುಗಿಯುತ್ತೆ. ಆದರೆ ನಾವು ಸ್ವಲ್ಪ ಬೇಗನೆ ಬಂದಿದ್ವಿ, 2:15 ಹಾಗೆ. ಅಲ್ಲೆಲ್ಲ ಮಾತಾಡಿ ಅವಳನ್ನ ಕಾರ್ ರೈಡರಿಂದ ಬಸ್ ರೈಡರ್ಗೆ ಚೇಂಜ್ ಮಾಡಿ ನೆಕ್ಸ್ಟ್ ಬಂದುಬಿಟ್ಟು ಕರ್ಕೊಂಡು ಹೋಗ್ಬೋದಾ ಅಂತ ಕೇಳಿದ್ವಿ. ಇನ್ನೊಂದು ಹಾಫ್ ಆನ್ ಅವರೇ ಇತ್ತು. ಹೇಗೋ ಪ್ಯಾಕಿಂಗ್ ಎಲ್ಲ ಮಾಡಿಸಿ ಮಕ್ಳಿಗೆ ಸ್ಕೂಲಲ್ಲಿ ಬಸ್ಸಲ್ಲಿ ಕರ್ಕೊಂಡು ಬಂದು ಕೂರ್ಸೋ ಟೈಮ್ ಅಲ್ವಾ. ಕೇಳಿದ್ದಕ್ಕೆ ಆಯಿತು ಕರ್ಕೊಂಡು ಹೋಗ್ಬೋದು ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದು ಬಿಟ್ಟರು ನಮ್ಮ ಹತ್ರ. ಅಲ್ಲಿಂದ ನಾವೀಗ ವಾಲ್ಮಾರ್ಟ್ಗೆ ಹೋಗ್ತಾ ಇದ್ದೀವಿ, ಪಾಟ್ಸ್ ಸ್ವಲ್ಪ ನೋಡೋಣ ಅಂತ ಹೇಳ್ಬಿಟ್ಟು. ಸುಮಾರಷ್ಟು ಪಾಟ್ಸು ನಾನು ನೋಡಿದೆ. ಪ್ಲಾಸ್ಟಿಕ್ ಪಾಟ್ಸಲ್ಲಿ ಇಡೋಣ ಅಂತ ಅಂದರೆ ಮನೆಗೆ ಅಷ್ಟು ಚೆನ್ನಾಗಿರುತ್ತಾ ಇಲ್ವಾ ಅಂತ ಒಂದು ಕಡೆ ಡೌಟು. ಸರಿ, ಸಿರಾಮಿಕ್ ಪಾಟು ಒಂದು 3 ತೊಗೊಂಡೆ ನಾನು. ಆದರೆ ಇಷ್ಟ ಆಯಿತು ಅಂತ ತೊಗೊಂಡ್ಬಿಟ್ಟೆ. ಬಟ್ ಅದರೊಳಗೆ ಇಡೋದಕ್ಕೆ ಪ್ಲಾಸ್ಟಿಕ್ ಪಾಟ್ ಬೇಕಾಗಿತ್ತು. ಅದನ್ನು ಹುಡ್ಕೋಣ ಅಂತ ನೋಡ್ತಿದ್ದೀನಿ. ಅದು ಸೈಜು ಅಷ್ಟು ಸಿಗ್ತಾ ಇರಲಿಲ್ಲ. ಹಾಗಾಗಿ ಬರೀ 3 ಸಿರಾಮಿಕ್ ಪಾಟ್ನ ತೊಗೊಂಡು ಬಂದೆ ಇವತ್ತು. ಇಲ್ಲೂ ಕೂಡ ಪ್ಲ್ಯಾಂಟ್ಸ್ಗಳು ತುಂಬಾ ಚೆನ್ನಾಗಿತ್ತು. ಸಾಕಷ್ಟು ಇಂಡೋರ್ ಪ್ಲ್ಯಾಂಟ್ಸ್ ಕೂಡ ಇತ್ತು. ಆದರೆ ಮನೇಲಿ ಈಗಲೇ ಸ್ವಲ್ಪ ಜಾಸ್ತಿ ಆಗಿದೆ ಪ್ಲ್ಯಾಂಟ್ಸ್ ಅಂತ ಅನ್ನಿಸ್ತು. ಹಾಗಾಗಿ ಬೇಡ ಅಂತ ಅಂದ್ಕೊಂಡು ಇವಾಗ ಪಾಟ್ಸ್ ಎಲ್ಲ ನೋಡೋಕ್ಕೆ ಬಂದೆ. ಇಲ್ಲಿ ಸ್ವಲ್ಪ ಶಾಪಿಂಗ್ ಎಲ್ಲ ಮುಗಿಸಿ ಮನೆ ಕಡೆಗೆ ಹೊರಟ್ವಿ. ವಿಪರೀತ ಬಿಸಿಲಿತ್ತು. ಅದಾದಮೇಲೆ ನಾನು ಇವತ್ತು ವ್ಲಾಗ್ಗೆ ಕಂಟಿನ್ಯೂ ಮಾಡಿಲ್ಲ. ಮತ್ತೆ ನೆಕ್ಸ್ಟ್ ಡೇ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆದ್ಯ ಫಸ್ಟ್ ಡೇ ಬಸ್ ಎಕ್ಸ್ಪೀರಿಯನ್ಸ್ ಹೇಗಿದೆ ನೋಡೋಣ ಬನ್ನಿ. That right side. This one? Yeah, go faster. ಎಷ್ಟು ಬೆಳಕು ಬಿಸಿಲು ಕಾಣಿಸ್ತಾ ಇದೆ ಅಲ್ವಾ. ಆದರೆ ಇನ್ನು ಟೈಮ್ ಬಂದು 6:35. ಇವಾಗ ಸ್ಕೂಲ್ ಬಸ್ಸಲ್ಲಿ ಹೋಗೋದ್ರಿಂದ ಸ್ವಲ್ಪ ಬೇಗನೆ ಬಿಡಬೇಕು. ನಾವು ಕಾರಲ್ಲಿ ಕರ್ಕೊಂಡು ಹೋಗೋದಾದರೆ 7:10ಗೆ ಕರ್ಕೊಂಡು ಹೋಗ್ತಾ ಇದ್ವಿ. ಇಲ್ಲಿ ನೋಡ್ತಾ ಇರ್ಬೋದು ಮತ್ತೆ ವಾಪಸ್ ಬಂದಿದ್ದಾಳೆ. ಯಾಕಂತ ಅಂದರೆ ಬಸ್ ಮಿಸ್ ಆಯಿತು ಅಂತ ಕನ್ಫ್ಯೂಸ್ ಆಗಿಬಿಟ್ವಿ ನಾವು. ಆರ್ ಯು ಡಿಸಪಾಯಿಂಟೆಡ್ ಬೇಬಿ? ಮಧ್ಯಾಹ್ನ ಬರುವಂತೆ ಬಿಡು, ಬಾ. ಆದ್ಯ ಹೋಗ್ತಾ ಇದ್ದಿದ್ದು ಸ್ಕೂಲ್ ಹತ್ರ ಪಿಕಪ್ ಡ್ರಾಪ್ ಕೊಟ್ಟಿದ್ರು. ನಾವೇನು ಮಾಡಿದ್ವಿ, ಬೇಗ ಹೋಗ್ಬಿಟ್ಟಿದ್ದೀವಿ. ಇನ್ನು 15 ಮಿನಿಟ್ಸ್ ಲೇಟಾಗಿ ಬರೋದು ಬಸ್ಸು. ಕನ್ಫ್ಯೂಸ್ ಮಾಡಿಕೊಂಡು ನಾವು ಹೊರಟೋಗಿದೆ ಅಂತ ಹೇಳ್ಬಿಟ್ಟು ಮತ್ತೆ ಬಂದು
ಕಾರಲ್ಲಿ ಡ್ರಾಪ್ ಮಾಡಿದ್ದಾಯಿತು. ತುಂಬಾ ಬೇಗ ಸ್ಕೂಲ್ಗೆ ಹೋದ್ಲು ಅಂತ ಹೇಳ್ಬೋದು ಇವತ್ತು. ಅಲ್ಲಿಂದ ಬಂದು ನೆಕ್ಸ್ಟು ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡ್ತಾ ಇದ್ದೀನಿ, ಅಂದರೆ ಲಂಚ್ ಬಾಕ್ಸ್ಗೆ ರೆಡಿ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಬದನೆಕಾಯಿ ಪಟೇಲ್ ಬ್ರದರ್ಸಿಂದ ತೊಗೊಂಡು ಬಂದಿದ್ದೆ, ಚೆನ್ನಾಗಿತ್ತು. ಇದು ಪಲ್ಯ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನಿಸ್ತು ಚಪಾತಿಗೆ, ಹಾಗಾಗಿ ಒಂದು ಸಿಂಪಲ್ ರೆಸಿಪಿ ಮಾಡಿದೆ. ಏನಿಲ್ಲ, ಎಣ್ಣೆಗೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಕರ್ಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಅದಾದಮೇಲೆ ಬದನೆಕಾಯಿ ಮತ್ತು ಟೊಮೆಟೊ, ಸಾಂಬಾರು ಪೌಡರು ಮತ್ತು ಸ್ವಲ್ಪ ತೆಂಗಿನಕಾಯಿ ತುರಿ, ಇಷ್ಟೇ. ತುಂಬಾ ರುಚಿಯಾಗಿತ್ತು. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು. ಸೊ ನಾನು ಸ್ಟಾರ್ಟಿಂಗ್ ವಿಡಿಯೋ ಮಾಡೋದು ಮರ್ತ್ಬಿಟ್ಟೆ, ಹಾಗೆ ಹೇಳಿದೆ ಅಷ್ಟೇ. ತುಂಬ ಕ್ವಿಕ್ಕಾಗಿ ಕೂಡ ಆಯಿತು. ಇದಕ್ಕೆ ಚಪಾತಿ ಮಾಡಿದ್ದೆ ನಾನು, ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ದೋಸೆ ಕೂಡ ಚೆನ್ನಾಗಿತ್ತು. ಇದೇ ಪಲ್ಯಕ್ಕೆ ರಾತ್ರಿ ದೋಸೆ ಕೂಡ ಹಾಕ್ಕೊಂಡಿದ್ವಿ ನಾವು, ನೋಡ್ತಾ ಇರ್ಬೋದು. ಲಂಚ್ ಬಾಕ್ಸ್ ನಾನು ಪ್ಯಾಕ್ ಮಾಡ್ತಾ ಇದ್ದೀನಿ ಇಲ್ಲಿ. ಚಪಾತಿ ಮತ್ತು ಬದನೆಕಾಯ್ದು ಪಲ್ಯ, ಹಾಗೆ ಸ್ವಲ್ಪ ಫ್ರೂಟ್ಸ್ ಕೂಡ ಪ್ಯಾಕ್ ಮಾಡಿದೆ, ಯಾಕಂದರೆ ಬ್ರೇಕ್ಫಾಸ್ಟ್ಗೆ ಕೆಲಾಕ್ಸ್ ತಿಂದಿದ್ರು ಅವರು, ಹಾಗಾಗಿ. ಮತ್ತು ಸ್ನ್ಯಾಕ್ಸ್ ಟೈಮಲ್ಲಿ ಸ್ವಲ್ಪ ಫ್ರೂಟ್ಸ್ ಏನಾದರೂ ತಿಂತಾರೆ ಅಂತ ಹೇಳಿಬಿಟ್ಟು ಪ್ಯಾಕ್ ಮಾಡಿ ಆಫೀಸ್ಗೆ ಕಳಿಸಿದ್ದಾಯಿತು. ನೆಕ್ಸ್ಟ್ ಮಧ್ಯಾಹ್ನ ಸ್ಕೂಲಿಂದ ಕರ್ಕೊಂಡು ಬರೋದಕ್ಕೆ ಹೋಗ್ತಾ ಇದ್ದೀವಿ. ಅಯ್ಯಯ್ಯೋ, ಅದು ಸ್ಟ್ರೈಟ್ ಹೋಯ್ತು. ಅಯ್ಯೋ, ಲ್ಯಾಂಡ್ರಿ ಅಂದರೆ ಅಲ್ಲೆಲ್ಲಾದ್ರೂ ಬಿಟ್ಬಿಡ್ತಾರ ಮಗ್ನೆ. ಅಯ್ಯೋ, ಇಲ್ಲಿ ಮಗ್ನೆ, ನಡಿ 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 ಬಾ. ಅಲ್ಲಿ ನಮ್ಮ ಕಾನ್ವರ್ಸೇಷನ್ ನೋಡಿ ಹೆದರ್ಕೊಂಬೇಡಿ, ನಾವು ಒಂದೊಂದ್ಸರಿ ಈ ಥರನೂ ಮಾತಾಡ್ತಿರ್ತೀವಿ. ಅದಾದಮೇಲೆ ಇನ್ನೊಂದು ಕಡೆ ಲೊಕೇಶನ್ ಇರುತ್ತೆ, ಎಲ್ಲಿ ಬರುತ್ತೆ ಬಸ್ಸು ಅಂತಲೇ ಗೊತ್ತಾಗ್ತಿರಲಿಲ್ಲ. ಬೆಳಗ್ಗೆನೂ ಇದೇ ಕನ್ಫ್ಯೂಸ್ ಆಗಿ ಹೋಗಿದ್ದು. ಬೇರೆ ಯಾವುದೋ ಸ್ಕೂಲ್ ಬಸ್ ಹೋಯಿತು, ಸೊ ಸ್ಕೂಲ್ ಬಸ್ಸೇ ಹೊರಟೋಗಿದೆ ಅಂತ ಅಂದ್ಕೊಂಡು ಹೋಗ್ಬಿಟ್ವಿ ನಾವು. ಆದರೆ ಇದು ಸ್ಕೂಲ್ ಬ್ಯಾಕ್ ಸೈಡು ಇತ್ತು, ಹಾಗಾಗಿ ಇವಾಗಲೂ ನಮಗೆ ಕನ್ಫ್ಯೂಸ್ ಆಗಿ ನೋಡ್ತಾ ಇದ್ವಿ. ಸೊ ಫೈನಲ್ ಆಗಿ ಗೊತ್ತಾಯಿತು ಪಿಕಪ್ ಎಲ್ಲಿ, ಡ್ರಾಪ್ ಎಲ್ಲಿ ಅಂತ ಹೇಳ್ಬಿಟ್ಟು. ನೆಕ್ಸ್ಟು ಆದ್ಯಾನ ಮನೆಗೆ ಕರ್ಕೊಂಡು ಹೋಗೋಣ. ಸ್ಕೂಲ್ ಬಸ್ ಇಳಿತಾ ಇದ್ದಂಗೆ ಹತ್ಬಿಟ್ಲು ಅವಳು. ಏನಾಗೋಯ್ತು ಏನು ಅಂತ ಫುಲ್ ಟೆನ್ಷನ್ ಆಗೋಯ್ತು. ಅದಾದ್ಮೇಲೆ ಮನೆಗೆ ಹೋದ್ಮೇಲೆ ನಗ್ತಾ ಇದ್ಲು. ಸೊ ನೋಡ್ಬೋದು. ಕಾರಲ್ಲಾದ್ರೂ ಬನ್ನಿ ನೀವು ಓಡಿಸ್ಕೊಂಡು. ಏ ಕುಳ್ಳಿ, ಸ್ವೀಟಿ, ನಿಂಗೆ ಬಸ್ ಇಷ್ಟ ಆಗಿಲ್ವ ಪುಟ್ಟ? ಇಷ್ಟ ಆಯ್ತಾ ಬಸ್ಸು? ಹಾಯ್ ಆದ್ಯಮ್ಮ. ಆಯಿತು, ಕೊಡ್ತೀನಿ. ಇವಾಗ ಏನಾದರೂ ಅಬ್ಸರ್ವ್ ಮಾಡಿದ್ಯಾ ನೀನು? ಏನೋ ಚೇಂಜಸ್ ಇದೆಯಾ ನೋಡು ಮನೆ. ಫಸ್ಟ್ ರೆಕಗ್ನೈಸ್ ಮಾಡಿದ್ಯೇನು ಆದ್ಯ? ಪಪ್ಪ ಆಫೀಸ್ಗೆ ಹೋಗಿದೆ ಅಂತೆ. ನೆಕ್ಸ್ಟ್ ಸರಿ, ವ್ಯಾಕ್ಯೂಮ್ಗೆ ಹಾಕಿದ್ದೀವಿ. ನೆಕ್ಸ್ಟ್ ಕೂತ್ಕೊಂಡು ನೋಡಪ್ಪ ಒಂದ್ಸರಿ. ಹಾಂ, ನೆಕ್ಸ್ಟ್ ಅದು ನೋಡಿದ್ಲು. ನೆಕ್ಸ್ಟು ಎಸ್. ಆಮೇಲೆ ನೀನೇ ಅಲ್ಲೇ ಹೇಳಿ ಕಳಿಸಿದ್ಯಲ್ಲ ಮಗ್ನೆ. ಹೌದು, ಆಮೇಲೆ ಚೆನ್ನಾಗಿದೆಯಾ ಪುಟ್ಟ? ಹೇಳಪ್ಪ, ಏನು ನಿನ್ನೆ ಕಾವು ಬಂದಿತ್ತಲ್ವ ಸ್ಕೂಲಲ್ಲಿ? ಹೆಲ್ದಿ ಫುಡ್ಸ್ ಇದೆ, ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು. ಇಲ್ಲಿ ಓಕೆ, ಹೇಳು, ಓದು. ಸರಿ, ಬಸ್ ರೈಡರ್ ಇಷ್ಟ ಆಯ್ತಾ ನಿನಗೆ? ಹೇಳು, ಏನು ಕಳ್ತಿದ್ದೆ ನೋಡ್ತೀಯಾ? ಮತ್ತೆ ಯಾಕಂದ್ರೆ ಫಸ್ಟ್ ತಾನೇ ಬಸ್ ರೈಡರ್ ಹೋಗ್ತಿದ್ದೀನಿ, ಅದಕ್ಕೆ. ಇವತ್ತು ಸ್ಕೂಲ್ಗೆ ಹಸುನ ಕರ್ಕೊಂಡು ಬಂದಿದ್ರಂತೆ. ಇವ್ರಿಗೆ ಲೈವ್ ಆಗಿ ತೋರಿಸಿದ್ದಾರೆ ಹಾಲು ಹೇಗೆ ಬರುತ್ತೆ, ಮತ್ತು ಅದರಲ್ಲಿ ಇಷ್ಟು ವೈಟಮಿನ್ಸ್ ಇರುತ್ತೆ, ನ್ಯೂಟ್ರಿಯೆಂಟ್ಸ್ ಇರುತ್ತೆ ಅನ್ನೋದು ಪ್ರತಿಯೊಂದು ಕೂಡ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಅದ್ರ ಜೊತೆಗೆ ಇದು ಮೆಷರಿಂಗ್ ಒಂದು ಸ್ಕೇಲ್ ಕೊಟ್ಟಿದ್ದಾರೆ, ಅಂದರೆ 13 ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್ಸ್ ಇರುತ್ತೆ ಟು ಹೆಲ್ಪ್ ಯು ಮೆಷರ್ ಅಪ್ ಅಂತ ಹೇಳ್ಬಿಟ್ಟು ಡೈರಿ ಫಾರ್ಮರ್ಸ್ ಕಡೆಯಿಂದ ಇದೊಂದು ಸ್ಕೇಲ್ ಎಲ್ಲ ಮಕ್ಳಿಗೂ ಕೊಟ್ಟು ಕಳಿಸಿದ್ದಾರೆ. ನಾನು ಸುಮಾರು ಸಾರಿ ನಿಮ್ಮ ಹತ್ರ ಹೇಳ್ತಿರ್ತೀನಲ್ವ, ಇಲ್ಲಿ ಥಿಯರಿಗಿಂತ ಪ್ರಾಕ್ಟಿಕಲ್ ಆಗಿ ಜಾಸ್ತಿ ಮಕ್ಳಿಗೆ ಅರ್ಥ ಮಾಡಿಸ್ತಾರೆ ಅಂತ ಹೇಳ್ಬಿಟ್ಟು. ಆದ್ಯ ಕೂಡ ತುಂಬಾ ಎಕ್ಸೈಟೆಡ್ ಆಗಿದ್ಲು. ಅಮ್ಮ, ನಂಗೆ ತುಂಬ ಖುಷಿ ಆಯಿತು, ನಂಗೆ ಗೊತ್ತಾಯಿತು ನಾವು ಕುಡಿಯೋ ಕೌ ಮಿಲ್ಕ್ ಹೇಗೆ ಬರುತ್ತೆ ಅಂತ ನಾನು ನೋಡಿದೆ ಅಮ್ಮ, ತುಂಬ ಖುಷಿ ಆಯಿತು ಅಂತ ಹೇಳ್ತಿದ್ಲು. ಹಾಯ್ ಆದ್ಯ. ಹಾಯ್, ನಾನು ಇವತ್ತು ಅವತ್ತು ಏನು ಕೌ ಹೇಳ್ಕೊಟ್ಟು ಅಂತ ಹೇಳ್ತೀನಿ.
ಓಕೆ ಅವತ್ತು ಒಂದು ಸಮ್ಮರ್ ಕ್ಲಾಸ್ ಇತ್ತು, ಹೊರಗಡೆ ಬಂದು ಕೂತ್ಕೊಂಡಾಗಿತ್ತು. ಅದರಲ್ಲೂ ಕೂತ್ಕೊಂಡು ಎರಡೇ ಕ್ಲಾಸು ಬಂದು ಕೂತ್ಕೊಂಡು, ಅದೇ ಫೋರ್ತ್ ಏನು ಬಂದಿಲ್ಲ. ಸೊ ಕಿಂಡರ್ ಗಾರ್ಡನ್ ಮಾತ್ರ ಬಂದು, ನಾನು ಕಿಂಡರ್ ಗಾರ್ಡನು ಬಂದ್ವಿ. ಆಮೇಲೆ ಕವು ತರ್ಕತ್ತೆ ತಗೊಂಬಂದ್ಬಿಟ್ಟು ಕವು ನಿಂತ್ಕೊಂಡಿತ್ತು. ಕವು ತಗೊಂಬಂದಿದ್ದು ಕವು ತರ್ಕತ್ತ. ಆಮೇಲೆ ಒಂದು ಪೈಪ್ ಹಾಕಿರ್ತಾರೆ, ಇಲ್ಲಿ ಗೊತ್ತಿದೆ ಒಂಥರ ಹಿಂಗಿರುತ್ತೆ ತಾನೆ ಬಾತ್ರೂಮ್ ಹತ್ರ. ಆ ಒಂದು ಪೈಪ್ ಹಾಕ್ತು. ಆಮೇಲೆ 6 ಬರಮನ್ ಮಾಡಿತ್ತು. ಇರೋದು ಟೀಚ್ ಅಂತೆ, ಟೀಚಿಂದ ಮಿಲ್ಕ್ ಬರೋದಂತೆ. ಓಕೆ, ಗೊತ್ತಾಯ್ತಾ ನಿನ್ಗೆ ಇವಾಗ ಮಿಲ್ಕ್ ಹೆಂಗ್ ಬರುತ್ತೆ ಏನು ಅದ್ರಲ್ಲಿರೋ ಎಷ್ಟು ಕಷ್ಟ ತಗೊಂಡ್ ಬರಕ್ಕೆ ಅದೆಲ್ಲ ಹೇಳ್ಕೊಟ್ರಾ? ಎಷ್ಟು ಕಷ್ಟ ಆಗುತ್ತೆ ಅಂತ ಇಲ್ವಾ? ಮಿಲ್ಕಲ್ಲಿ ಎಷ್ಟು ನ್ಯೂಟ್ರಿಯೆಂಟ್ಸ್ ಇದೆ ಅಂತ ಹೇಳ್ಕೊಟ್ರು? 13. ವೆರಿ ಗುಡ್. ಅಮ್ಮ ಏನಂತ ಹೇಳ್ಕೊತೀವಿ, ಏನ್ ಪೂತಿನ ತರ ಹಾಕಿರೋದಂತ ಬರೀ ತೋರ್ಸಿದ್ದು. ನಿಮ್ಗೆ ಫುಲ್ಲು ಕವ್ ಯಾವ ಕಲರ್ ಇತ್ತಪ್ಪ? ಕವು ಬ್ರೌನ್ ಕಲರ್. ಬ್ರೌನ್ ಕಲರ್. ಬ್ರೌನ್ ಅಂಡ್ ವೈಟಾ? ಬರೀ ಬ್ರೌನಾ? ಬರೀ ಲೈಟ್ ಬ್ರೌನ್. You know that smart pink over there, the light pink smart pink? This one. No, not that one. This one. This light. This was pink. But this was light. Cow color was pink? No, this was brown. That's how much light this was. Okay. Put this back. No. Why don't you? ಸರಿ ಕೊಡು, ಎತ್ತಿಡ್ತೇನೆ. ಓಕೆ, ನೆಕ್ಸ್ಟ್ ಇವಾಗ ಸರಿ ಹೇಳಪ್ಪ, ಏನಕ್ಕೆ ನೀನು ಹತ್ತಿದ್ದು? ನಮಗೆ ಫುಲ್ ಬೇಜಾರಾಯಿತು ಗೊತ್ತಾ. ನಿನಗೋಸ್ಕರ ಬಿಸಿಲಲ್ಲಿ 1/2 hour ಕಾಯ್ದಿದ್ದೀವಿ. ಇಲ್ಲ 45 minutes ಅಲ್ವಾ ಬಂಗಾರು? 45 minutes ಅಲ್ಲ, 45 minutes ನಿನಗೋಸ್ಕರ ವೆಯ್ಟ್ ಮಾಡಿದ್ರೆ ನೀನು ಬಸ್ ಇಳಿದ ತಕ್ಷಣ ಹತ್ಬಿಟ್ಟಲ್ಲ ಮಗನೆ. ಯಾಕಪ್ಪ ಹೇಳಿ, ಯಾಕೆ ಅಂತ. ನೀನು ತಾನು ಹೇಳಿದ್ದು ನನ್ನ ಫ್ರೆಂಡ್ಸ್ ಜೊತೆಲ್ಲ ಬರಬೇಕು, ನನಗೆ ಬಸ್ ರೈಡರ್ ಇಷ್ಟ ಅಂತೆಲ್ಲ ಹೇಳಿದೆ. ಸರ್ ಇವಾಗ ಏನಾಯ್ತು ಪ್ರಾಬ್ಲಮ್? ಕ್ಲಾಸ್ ರೂಮಲ್ಲಿ ಫಸ್ಟ್ ನೀನು ಕರ್ಕೊಂಡು ಬಂದು ಬಸ್ಸಿಗೆ ಕೂರಿಸಿದ್ರಾ? ಬಿಸ್ಲಾ ನಿನಗೆ ಕಷ್ಟ ಆಯ್ತಾ ಕೂತ್ಕೊಳ್ಳೋಕ್ಕೆ? ಮತ್ತೆ ಫ್ರೆಂಡ್ಸ್ ಎಲ್ಲ ಇದ್ರಲ್ವಾ ಮಗ್ನೆ? ಡಿಫ್ರೆಂಟ್ ಕ್ಲಾಸಲ್ಲಿ ಇದ್ದಿದ್ದು ಸ್ಟೂಡೆಂಟ್ಸ್ ಎಲ್ಲ ಇದ್ರಾ? ಇರ್ಲಿ ಬಿಡಪ್ಪ, ಆದ್ರೂ ಫ್ರೆಂಡ್ಸ್ ತಾನೆ. ಅವರು ಕೂಡ ಮಿಸ್ ಬೇಕರ್ ಕ್ಲಾಸ್ ಅಂತ ಅವರು ಆಲ್ ವೇ ಬ್ಯಾಕ್ ಇದ್ದಾರೆ. ನಾನು ಕ್ಲಾಸ್ ಇದ್ದಾರೆ, ಆದ್ರೆ ನಾನು ಇದು ಮುಂದೆ. ನಾನು ಹಿಂಗೆ ಅವ್ರ ಜೊತೆ ಕೂತ್ಕೊಳ್ಳೋಕ್ಕಾಗೋದು. ಅವರು ಗೋ ಬ್ಯಾಕ್ ಅನ್ಸಿದ್ದೆ. ಇವಾಗ ನಿನ್ಗೆ ಭಯ ಇತ್ತು ತಾನೆ, ಅಮ್ಮ ಬರುತ್ತಾ ಇಲ್ವಾ, ನನ್ನ ಕರ್ಕೊಂಡು ಹೋಗುತ್ತಾ ಇಲ್ವಾ ಅಂತ ಭಯ ಇತ್ತು ತಾನೆ? ನಂಗೆ ಗೊತ್ತು ನೀನು ಅದಕ್ಕೆ ಹತ್ತಿರೋದು. ಸರಿ ಹೋಗ್ಲಿ, ನಾನು ಅಕ್ಕ ಮಾತಾಡ್ತಿದ್ದೀವಿ ಅಲ್ವಾ, ಬರ್ಬೇಕಲ್ವಾ ನೀನು ಹೊರಗಡೆ, ಯಾಕೆ ಬರಲಿಲ್ಲ? ನಾವು ವಾಯ್ಸ್ ಏನು ಕೇಳ್ಕೊಂಡಿಲ್ಲ. ಆಮೇಲೆ she was in here ಅಂತ ಹೇಳ್ಮೇಲೆ ಬಂದು ಕೇಳಿಸ್ತು. ಆಮೇಲೆ ಬಂದು ಅಮ್ಮನ ವಾಯ್ಸ್ ಕೇಳಿಸ್ತಾ ಇಲ್ವಾ ನಿಂಗೆ? ಆಮೇಲೆ ಕೇಳಿಸ್ತು. Gunadya from Baker class, she is the bus rider from today. No, she was the bus rider from today ಅಂತ ಆಮೇಲೆ ಕೇಳಿಸ್ತು. ಅವಾಗ ನನ್ನ ವಾಯ್ಸ್ ಕೇಳಿಸಿ ನೀನು ಇದು ಮಾಡ್ದ? ಗೊತ್ತು ನನಗೆ, ನಾನು ಜೋರಾಗಿ ಕಿರ್ಚ್ಕೊಂಡೆ ಅವಾಗ. ಕೇಳಿಸಿರುತ್ತೆ ಅಂತ ಗೊತ್ತಾಯ್ತು. ಓಕೆ, ನಾಳೆಯಿಂದ ಹ್ಯಾಪಿಯಾಗಿ ಹೋಗ್ತೀಯಾ? ನಾಳೆಯಿಂದ ತುಂಬ ದಿವಸ ಹ್ಯಾಪಿ ಆಗ್ತೀನಿ. ಅದೇ ಫಸ್ಟ್ ದಿನ ನಾಳೆ ಇಲ್ಲ, ನಾಳೆ ಫ್ರೈಡೆ ಹಾಲಿಡೇ, ಸ್ಯಾಟರ್ಡೆ ಸಂಡೇ ಇಲ್ಲ, ಮಂಡೇ ಸ್ಕೂಲ್ ನೆಕ್ಸ್ಟು. ಅವರು ಮಂಡೇ ಇರ್ತೀವಿ, ಮಂಡೇ ಅಂತ ಸುಮ್ಮನೆ ನಾಳೆ ಇರ್ತೀವಿ. ಓಕೆ ಬಾಯ್. ಅಮ್ಮ ಯಾಕೆ ಫ್ರೈಡೆ ಸ್ಕೂಲ್ ಹಾಕಿಲ್ಲ? ನಾನೇನು ಮಾಡಲಿ, ಫ್ರೈಡೇನೂ ಹೋಗ್ಬೇಕಾ ನೀನು? ಮತ್ತೆ ಬೇರೆ ಇನ್ನೊಂದು ಸಮ್ಮರ್ ಸ್ಕೂಲ್ಗೆ ಹಾಕ್ತೀನಿ ಬಿಡು. ಓಕೆ, say bye. This teacher is so funny. I want this teacher. Okay, bye ಹೇಳಪ್ಪ. Bye. ಎಲ್ಲಾ ಕ್ಲಾಸ್ ರೂಮಲ್ಲೂ ಚಿಕ್ಕ ಮಕ್ಕಳು ಟೀಚರ್ಸ್ ಫನ್ನಿ ಆಗಿ ನೋಡ್ಕೊಂತಾರೆ, ಇಲ್ಲ ಅಂದ್ರೆ ನಿಮಗೆ ಬೇಜಾರಾಗಬೇಕು. ನನ್ನ ಟೀಚರ್ ನೇಮ್ ನಿಮಗೆ ಗೊತ್ತಿರಲ್ಲ. ನನ್ನ ಟೀಚರ್ ನೇಮ್ ಇಸ್ ಬೇಕರ್. ಹೌದು, ಬೇಕರ್, ಕುಕ್ಕರ್. ಕಾರ್ ಹೆಸರು, ಕುಕಿಂಗ್ ಹೆಸರು ಎಲ್ಲ ಇರುತ್ತೆ ನಿಮ್ಮ ಟೀಚರ್ಸ್ ಹೆಸರು. ಅವ್ರಿಗೆ ನೋಡಿದ್ರೆ ನಮ್ಮ ಹೆಸರೇ ಕರೆಯೋಕೆ ಬರಲ್ಲ. ಮಿಸ್ ಬೇಕರ್, ಮಿಸ್ ಸ್ವಿಫ್ಟ್, ಮಿಸ್ ಟೆಸ್ಲಾ, ಮಿಸ್ ಏಮಿ, ಮಿಸ್ ಯಾನ್ಸಿ. ಅಮ್ಮ ಮಿಸ್ ಸ್ವಿಫ್ಟ್, ಮಿಸ್ ಯಾನ್ಸಿ ನನ್ನ ಹಾರ್ನ್ ಕ್ಲಾಸ್ ಅಂತ ಇದ್ದಿದ್ದು. ಓಕೆ ಬಾಯ್.
ಬಾಯ್ ಬಾಯ್ ಬಾಯ್. ವಿಂಟರಲ್ಲಿ 2 ಸರಿ ಸ್ನಾನ ಅಂದರೆ ಸಮ್ಮರಲ್ಲಿ 3 ಸರಿ ಸ್ನಾನ ಅಂದಂಗೆ ಆಗಿದೆ, ಅಷ್ಟು ಬಿಸಿಲಿದೆ ಅಂತ ಹೇಳ್ಬೋದು. ಮಕ್ಕೆ ಕೇಳಿದ್ರೆ ಇವತ್ತು ಮಾಡಿಕೊಟ್ಟಿದ್ದೀನಿ. ವೆರಿ ವೆರಿ ಯಮ್ಮಿ. Also look. Yummy. 1 ಮಿನಿಟ್ ಮೈಕ್ರೋವೇವ್ ಕೇಕ್ ಇದು. ನಾನು ಲಾಸ್ಟ್ ಟೈಮ್ ರೆಸಿಪಿ ಶೇರ್ ಮಾಡಿದ್ದೀನಿ. ಸೊ ಕ್ವಿಕ್ಕಾಗಿ ಆಗುತ್ತೆ ಅಂತ ಹೇಳ್ಬಿಟ್ಟು 3 ಕಪ್ಪಲ್ಲಿ ಮಾಡಿದ್ದೆ, ಅವರಿಬ್ರಿಗೂ ಕೊಟ್ಟೆ. ಮತ್ತು ಇನ್ನೊಂದು ಹಸ್ಬೆಂಡ್ಗೆ ನೆಕ್ಸ್ಟ್ ಡೇ ಬರ್ಡೇ ಇತ್ತು. ಇಂಡಿಯಾದಲ್ಲಿ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಅಲ್ವಾ ಅಂತ ಹೇಳ್ಬಿಟ್ಟು ಒಂದು ಕೇಕ್ ಮಾಡಿಕೊಟ್ಬಿಟ್ಟು, ತೊಗೊಳ್ಳಿ ನಾನೇ ಫಸ್ಟ್ ಕೇಕ್ ಕಟ್ ಮಾಡಿಸ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಕೊಟ್ಟೆ. ಅವ್ರಿಗೆ ಇಷ್ಟನೂ ಆಗೋದಿಲ್ಲ ಸೆಲೆಬ್ರೇಟ್ ಮಾಡೋದಕ್ಕೆಲ್ಲ, ಸುಮ್ಮನೆ ಹೇಗೂ ಮಾಡಿದ್ನಲ್ಲ ಅಂತ ಹೇಳ್ಬಿಟ್ಟು ಕೊಟ್ಟೆ. ನೆಕ್ಸ್ಟ್ ನಾನು ಚಿಕನ್ KFC ಸ್ಟೈಲಲ್ಲಿ ಪಾಪ್ಕಾರ್ನ್ ಚಿಕನ್ ಮಾಡ್ತಿದ್ದೀನಿ. Chicken nuggets. Yummy KFC type of. Hi. Wait. ಸಾಮಾನ್ಯವಾಗಿ ಅಡುಗೆ ಮಾಡಬೇಕಾದ್ರೆ ನಾನು ವಾಯ್ಸ್ ಓವರ್ ಕೊಡೋದು ಇದೇ ರೀಸನ್ಗೆ. ನಿಮಗೆ ಸೌಂಡ್ ಕೇಳಿಸ್ತು ಅನಿಸುತ್ತೆ, ವೆಂಟ್ ಫ್ಯಾನ್ ಆನ್ ಮಾಡಿದ್ರೆ ವಿಪರೀತ ಸೌಂಡ್ ಇರುತ್ತೆ, ನನಗೆ ಇರಿಟೇಟ್ ಆಗ್ತಾ ಇರುತ್ತೆ ಅಡುಗೆ ಮಾಡಬೇಕಾದ್ರೆ. ಹಾಗಾಗಿ ನಾನು ಒರಿಜಿನಲ್ ಆಡಿಯೋ ಎಕ್ಸ್ಟ್ರಾಕ್ಟ್ ಮಾಡಿಬಿಟ್ಟು ವಾಯ್ಸ್ ಓವರ್ ಕೊಡ್ತೀನಿ. ಸೊ ನಮಗೆಲ್ಲ ಆಯಿಲಲ್ಲಿ ಫ್ರೈ ಮಾಡಿರೋದ್ರಿಂದ ಹಸ್ಬೆಂಡ್ಗೆ ಅದು ಆಯಿಲಲ್ಲಿ ಫ್ರೈ ಮಾಡೋದು ಅಷ್ಟು ಇಷ್ಟ ಆಗಲ್ಲ. ಹಾಗಾಗಿ ಏರ್ ಫ್ರೈಯರಲ್ಲಿ ಚಿಕನ್ ಮಾಡಿಕೊಟ್ಟಿದ್ದೆ. ಸೊ ಇದಿಷ್ಟು ಪ್ರೀ ಬರ್ಡೇ ಸೆಲೆಬ್ರೇಷನ್ ಅಂತ ಹೇಳ್ಬೋದು. ಇಂಡಿಯಾದಲ್ಲಿ ಆಲ್ರೆಡಿ ಸ್ಟಾರ್ಟ್ ಆಗಿತ್ತು. ಆಲ್ಮೋಸ್ಟ್ KFC ಚಿಕನ್ ಥರ ಆಲ್ಮೋಸ್ಟ್ ಅಲ್ಲ, ಸೇಮ್. ನನಗೆ ತುಂಬ ಇಷ್ಟ ಆಗ್ತಿತ್ತು ಉಂಡೆ. ನಾನು ಆಲ್ಮೋಸ್ಟ್ ಲೈಕ್ 6-7 ತುಂಡೆ 7 ತುಂಬಿಟ್ಟು ಅಕ್ಕ ವೇಟ್ ಮಾಡ್ತೀನಿ. ಕೋಕೋ ಚೆನ್ನಾಗಿದೆ. ಥ್ಯಾಂಕ್ ಯು. ಚಿಕನ್ ನಗಟ್ಸ್ ಥರ. That's hard. ಇನ್ನು ಪಾಟ್ಸ್ ಎಲ್ಲ ನಾನು ಹೇಗೆ ಅರೇಂಜ್ ಮಾಡಿದ್ದೀನಿ ಅಂತ ನಿಮ್ಮ ಹತ್ರ ಹಾಗೆ ಶೇರ್ ಮಾಡ್ಕೋತಾ ಇದ್ದೀನಿ. ಇನ್ನು ಪೆಂಡಿಂಗ್ ಇದೆ ಕೆಲಸ ತುಂಬಾ, ಬಟ್ ಇರೋದ್ರಲ್ಲೇ ಹಾಗೆ ಸೆಟ್ ಮಾಡಿದ್ದೀನಿ. ನೋಡ್ತಾ ಇರ್ಬೋದು, ಹೈಲ್ಯಾಂಡ್ ಮೇಲೆ ಈ ಥರ ಒಂದು 3 ಪ್ಲ್ಯಾಂಟ್ ಇಟ್ಟಿದ್ದೀನಿ. ಸ್ನೇಕ್ ಪ್ಲ್ಯಾಂಟ್, ವಾಟರ್ ಮೆಲನ್, ಪೆಪರೋಮಿಯಾ ಮತ್ತು ಇನ್ನೂ ಒಂದು ಪ್ಲ್ಯಾಂಟು. ಹಾಗೆ ಕಿಚನಲ್ಲಿ ಈ ವೈಟ್ ವಾಲ್ಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಇದು ಒಂದು ಸಿಂಪಲಾಗಿ ಡೆಕೋರೇಷನ್ ಮಾಡಿದ್ದೀನಿ. ನೆಕ್ಸ್ಟ್ ಪೀಸ್ ಲಿಲ್ಲಿ, ಇದು ಕೂಡ ಒಂದು ಸಿರಾಮಿಕ್ ಪಾಟ್ ತೊಗೊಂಡು ಬಂದೆ ಅಂದೆ ಅಲ್ವಾ, ಅದರಲ್ಲಿ ಇಟ್ಟಿದ್ದೀನಿ. ನೆಕ್ಸ್ಟು ನಿಯಾನ್ ಪೋತೋಸ್, ಮತ್ತು ಇಲ್ಲಿ ಇನ್ನೂ ಒಂದು ಪೋತೋಸ್. ಇದು ಚೇಂಜ್ ಮಾಡಬೇಕು ಪಾಟು, ಬಟ್ ಸುಮ್ಮನೆ ಹೆಂಗೆ ಇಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ಈ ಝೀಝಿ ಪ್ಲ್ಯಾಂಟ್ ಕೂಡ ಅಷ್ಟೇ, ಈ ಥರ ಯಾವ್ದಾದ್ರು ಒಂದು ಪಾಟ್ಗೆ ನಾನು ಹಾಕಬೇಕು. ನೋಡ್ತಾ ಇರ್ಬೋದು, ಇದಿಷ್ಟು ಪರ್ಚೇಸ್ ಮಾಡಿದ್ದೀನಿ. ಇನ್ನು ರೀಪಾಟಿಂಗ್ ಎಲ್ಲ ಪೆಂಡಿಂಗ್ ಇದೆ, ಅದು ನಾನು ನೆಕ್ಸ್ಟ್ ವ್ಲಾಗ್ಗಳಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಹಾಗೆ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನೆಕ್ಸ್ಟ್ ವ್ಲಾಗು ಬರ್ತ್ಡೇ ವ್ಲಾಗ್ ಬರುತ್ತೆ, ಸೊ ವೆಯ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್.